ಸೊ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ವಿರುದ್ಧ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ತೀರ್ಪು ಬಂದಿದೆ. ಇದಕ್ಕೆ ಬಿಜೆಪಿಯವರ ಉತ್ತರ ಏನು? ನಾ ಖಾऊंगा ನಾ ಖಾನೆ दूंगा ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಇದು ಪ್ರಧಾನಿಯವರ ಘೋಷಣೆ. ಆದ್ರೆ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ? ಅವರ ಸಂಪುಟದಲ್ಲಿಯೇ ಹೀಗಾದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸಿಎಂ ಆಗಿದ್ದಾಗ ಅವರ ಲಾಭಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಿ ಮಾತಾಡಿದ್ದಾರೆ. ಬಿಜೆಪಿ ಅವರು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂಥ ಆದೇಶ ಏನಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ ಅವ್ರದ್ದು? ನಾ ಖಾऊंगा ನಾ ಖಾನೆ दूंगा ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರ ಘೋಷಣೆ ಇತ್ತು, ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅವಾಗ ಕುಮಾರಸ್ವಾಮಿ ಅವರು ಆಫೀಸ್ ಆಫ್ ಏನು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಆಫೀಸನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಈಗ ಅದು ಇನ್ವೆಸ್ಟಿಗೇಷನ್ ಆಗಬೇಕು, ನಾವು ಇದಕ್ಕೆ ತಡೆ ಆಜ್ಞೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಮೊನ್ನೆ ಮೂಡ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ, ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ ಬಿ ಜೆ ಪಿಯವರು? ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಕೊಡಲಿ ಅವರು. ಜೊತೆಗೆ ಇದರ ಇಲ್ವಾ ಅಂತ. ಪ್ರಜ್ವಲ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಸೂರಜ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಕಳಿಸಿದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ ಬಿ ಜೆ ಪಿಯವರು? ಹಾಗಾದ್ರೆ ಏನಿದು ಪ್ರಕರಣ? ಈಗ ಮುಂದೆ ಏನಾಗಬಹುದು? ಕುಮಾರಸ್ವಾಮಿ ಅವರಿಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ಡಬಹುದು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ SVMಗೆ ಕೊಟ್ಟಂತಹ ಒಂದು ಜಾಗದ ವಿಚಾರ, ಎಕ್ಸಾಕ್ಟ್ ಆಗಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಏನಿರುವಂತಹ ಆರೋಪ ಕುಮಾರಸ್ವಾಮಿ ಅವರ ಮೇಲೆ ಒಂದು, ಜೊತೆಗೆ ಈಗ ಇಂಗ್ಲಿಷ್ನಲ್ಲಿ ಕುಡಿ ಅಂತ ಕೇಳಿದ್ರು, ಅದನ್ನ ರೆಡಿ ಮಾಡಿದರೆ ಮತ್ತೊಂದು ಸತಿ ಮನವಿಯನ್ನ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ರಾಜ್ಯಪಾಲರು ಇದಕ್ಕೆ ಅನುಮತಿಯನ್ನ ಕೊಡಬೇಕಾಗತ್ತಾ? ಅಕಸ್ಮಾತ್ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಎಷ್ಟು ಸಂಕಷ್ಟ ಎದುರಾಗಬಹುದು? ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಈಗ? ರೆಹಮಾನ್, ಮುಖ್ಯವಾಗಿ ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗ್ಡೆ ಅವರು ಈ ಒಂದು ಮೈನಿಂಗ್ ಅಕ್ರಮ ಗಣಿಗಾರಿಕೆ, ರಾಜ್ಯಾದ್ಯಂತ ನಡೆದಂಥ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ ಅದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ಯಾರ್ಯಾರು ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಅವರ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ರಿಪೋರ್ಟ್ಗಳನ್ನು ಕೊಟ್ಟಿದ್ರು. ಈ ಒಂದು ರಿಪೋರ್ಟಿನ ಹಿನ್ನೆಲೆಯಲ್ಲಿ ತನಿಖೆ ಮಾಡೋಕ್ಕೋಸ್ಕರ SITಯನ್ನು, ಲೋಕಾಯುಕ್ತ ಅಡಿಯಲ್ಲಿ SITಯನ್ನು ರಚನೆ ಮಾಡಿದಂಥ ಅಂದಿನ ಸರ್ಕಾರ, ಅಂದರೆ 2007ನಲ್ಲಿ ಇವರು ಏನು ಸಾಯಿ ವೆಂಕಟೇಶ್ವರ ಏನು ಮೈನಿಂಗಿಗೆ ಇವರು ಲೀಸ್ಗೆ ಕೊಟ್ಟಿದ್ದಾರೆ, ಕೆಲವೊಂದು ನಿಯಮಗಳನ್ನ ಗಾಳಿಗೆ ತೂರಿ ಮುಖ್ಯಮಂತ್ರಿಗಳಾಗಿದ್ದಾಗ ಅನ್ನೋ ಒಂದು ಆರೋಪ ಇತ್ತು. ಈ ಸಂಬಂಧಪಟ್ಟಂತೆ SIT ಅವರು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಾದ್ಮೇಲೆ ಅವರು ಮುಕ್ತಾಯಗೊಳಿಸಿದ ಮೇಲೆ ಪ್ರಾಸಿಕ್ಯೂಷನ್ಗೆ, ಅಂದರೆ ಚಾರ್ಜ್ ಶೀಟನ್ನು ಫೈಲ್ ಮಾಡ್ಕೊಳ್ಳೋಕ್ಕೆ ಗವರ್ನರಿಂದ ಅನುಮತಿಯನ್ನು ಕೂಡ ಕೊಡಬೇಕು ಅಂತ ಕಳೆದ ವರ್ಷವೂ ಕೂಡ ಕೊಟ್ಟಿದ್ರು. ಈಗಾಗಲೇ 2 ಬಾರಿ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ನಲ್ಲಿ ಕೊಟ್ಟಾಗ ಗವರ್ನರ್ ಹೇಳಿದ್ರು, ಏನು ಕೊಟ್ಟಿದ್ದು ಒಂದು ರಿಪೋರ್ಟು ಅದು ಕನ್ನಡದಲ್ಲಿದೆ, ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕೊಡಿ ಅಂತ ವಾಪಸ್ಸನ್ನು ಕಳಿಸಿದ್ರು. ಈ ಸಂಬಂಧಪಟ್ಟಂತೆ ಸುಮಾರು 5,000 ಪುಟಗಳನ್ನು ಟ್ರಾನ್ಸ್ಲೇಷನ್ ಮಾಡಿ ಮತ್ತೊಮ್ಮೆ ಇದೀಗ ಕಳೆದ ವಾರ ಗವರ್ನರ್ಗೆ ಈ ಒಂದು SIT ಅವರು ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಮತ್ತೊಮ್ಮೆ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ಗವರ್ನರ್ ಅಂಗಳದಲ್ಲಿ ಈ ಒಂದು ತೀರ್ಪು ಇದೆ. ಈಗ ಸಂಬಂಧಪಟ್ಟಂತೆ ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ಏನು ತನಿಖೆ ಮಾಡಿದ್ದಾರೆ ಅವರು ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಆದ ನಂತರ ಟ್ರಯಲ್ ಆಗ್ಬೋದು. ಮುಂದಿನ ಹಂತದಲ್ಲಿ ಅದು ನ್ಯಾಯಾಲಯದಲ್ಲಿ ನಡೆಯುವಂಥ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು. ಈಗ ಗವರ್ನರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಕೊಟ್ಟಿದ್ದಾರೆ, ಇದಕ್ಕೆ ಏನು ಅವರು ಕಾನೂನಾತ್ಮಕವಾಗಿ ಮತ್ತಿಲ್ಲ ವಾಪಸ್ ಏನಾರ ಅವರು ಅಲ್ಲಿಗೆ ಏನಾರ ತಪ್ಪೇನಾರ ಕಂಡಿದ್ರು ವಾಪಸ್ ಕಳಿಸ್ತಾರೋ ಅಥವಾ ಈಗ ಸಂಬಂಧಪಟ್ಟ ಕೊಟ್ಟಿರುವಂಥದ್ದಕ್ಕೆ ಅನುಮತಿ ಕೊಡ್ತಾರೋ ಅನ್ನೋದನ್ನು ಈಗ ಕಾದು ನೋಡಬೇಕಾಗಿದೆ. ಈಗ ಸಂಬಂಧಪಟ್ಟಂತೆ ಗವರ್ನರ್ ಅಲ್ಲಿರುವಂಥ ಲೀಗಲ್ ಟೀಮ್ ಕಂಪ್ಲೀಟಾಗಿ ಏನು ಕೊಟ್ಟಿರುವಂಥ ರಿಪೋರ್ಟನ್ನು ಸ್ಟಡಿ ಮಾಡಿ ಅದಕ್ಕೆ ನಂತರ ಇದಕ್ಕೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಬೇಡವೋ ಅನ್ನೋದನ್ನು ಅವರು ತೀರ್ಮಾನ ಕೊಡ್ತಾರೆ. ಇನ್ ಕೇಸ್ ಏನಾರು ಅವರು ಅನುಮತಿ ಕೊಟ್ಟರೆ ಅದು ಕೋರ್ಟ್ನಲ್ಲಿ ಏನು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಕುಮಾರಸ್ವಾಮಿ ವಿರುದ್ಧ, ಮತ್ತು ಅಲ್ಲಿದ್ದಂಥ ಯಾರು ಅಧಿಕಾರಿಗಳು ಅವತ್ತಿನ ದಿನದಲ್ಲಿ ಏನೇನು ತನಿಖೆ ಮಾಡಿದಾಗ ಫೈಂಡಿಂಗ್ಸ್ ಏನೇನು ಯಾರ್ಯಾರ ಮೇಲೆ ಬಂದಿದೆ, ಆರೋಪ ಬಂದಿದೆ, ಅವ್ರದ್ದು ಅದಕ್ಕೆ ಸಂಬಂಧಪಟ್ಟಂತೆ FIR ಅಲ್ಲಿರುವಂಥವ್ರು ಅವ್ರನ್ನ ತನಿಖೆಯನ್ನು ಮಾಡಿದ ನಂತರ ತನಿಖೆ ಮಾಡಿರುವಂಥ ರಿಪೋರ್ಟನ್ನು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಲ್ಲಿ ಟ್ರಯಲ್ ಆಗುವಂಥದ್ದು ಇದು ಪ್ರೊಸೀಜರು. ಈಗ ಅದಕ್ಕೆ ಕೊಡಬೇಕೋ ಬೇಡವೋ ಅನ್ನೋದು ಈಗ ಗವರ್ನರು ಮುಂದಿನ ಹಂತದಲ್ಲಿ ಡಿಸೈಡ್ ಮಾಡುವಂಥ ನೋಡಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.